ನಮಸ್ಕಾರ ಎಲ್ಲರಿಗೂ. ನಾನು ಜ್ಯೋತಿ, ಬ್ಯಾಂಗ್ಳೂರಿಂದ. ಅಮೂಲ್ ಲೈವ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋದು ರೆಸಿಪಿ ಹೆಸರು ಕಾಳು ಜೇನ್ ಸ್ಯಾಂಡ್ವಿಚ್ ವಿತ್ ಕ್ರೀಮಿ ಡಿಪ್. ಅದಕ್ಕೆ ಬೇಕಾಗಿರೋದು ಸಾಮಾನುಗಳು ನೋಡೋಣ. ಹಚ್ಚಿರೋದು ಕೊತ್ತಂಬರಿ, ಗ್ರೀನ್ ಚಟ್ನಿ, ಪಾಲಕ್ ಪ್ಯೂರಿ, ಹೆಸರು ಕಾಳು. ಇದು ಹೆಸರು ಕಾಳು ನಾನು ಬಾಯ್ಲ್ ಮಾಡಿಕೊಂಡು ಜೊತೆಗೆ ಉಪ್ಪು ಮತ್ತೆ ಅರಿಶಿಣ ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ದೀನಿ. ನೋಡಿ, ನೀವು ನೋಡ್ಬೋದು. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಎಣ್ಣೆ, ಟೊಮೆಟೊ, ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್, ಅಮೂಲ್ದೇ ಅರಿಶಿಣ ಯೂಸ್ ಮಾಡಿರೋದು, ಅಮೂಲ್ ಅರಿಶಿಣ ಪೌಡರ್, ಅಮೂಲ್ದು ಬಟರ್, ಅಮೂಲ್ ಮಸ್ತಿ ಕರ್ಡ್ ಮತ್ತೆ ಅಮೂಲ್ ಗೋಲ್ಡ್ ಮಿಲ್ಕ್. ಜೊತೆಗೆ ನಾವು ಬ್ರೆಡ್ ಯೂಸ್ ಮಾಡೋಣ. ಈಗ ಮಾಡೋದು ವಿಧಾನ ನೋಡಬೇಕು. ಫಸ್ಟ್ ನಾವು ಬ್ರೆಡ್ ತಗೋಬೇಕು. ಇದು ಹೋಲ್ ವೀಟ್ ಬ್ರೆಡ್ ತಗೊಳ್ತಾ ಇದ್ದೀನಿ. ಈ ಹೋಲ್ ವೀಟ್ ಬ್ರೆಡ್ ಮೇಲೆ ಫಸ್ಟ್ ಚಟ್ನಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ಸ್ವಲ್ಪ ಹಿಂಗೆ ಇರಬೇಕು ಬ್ರೆಡ್ ಮೇಲೆ. ಅಲ್ಲಿ ತನಕ ನಾನು ಹಾಲು ತಗೊಂಡು ಅದು ಬಾಯ್ಲ್ ಮಾಡಕ್ ಇಡ್ತೀನಿ. ಸ್ವಲ್ಪ ಹಾಲು ಬಾಯ್ಲ್ ಮಾಡಕ್ ಇಟ್ಟಿದ್ದೀನಿ. ಈಗ ಈ ಹಾಲ್ಗೆ ನಾನು ಕರ್ಡಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಂಬೆ ಹಾಕಿದ್ದೀನಿ. ಅಲ್ಲಿ ತನಕ ನಾವು ವಾಪಸ್ ಬ್ರೆಡ್ ಹತ್ರ ಬರೋಣ. ಈಗ ಈ ಚಟ್ನಿ ಹಾಕಿದ್ದೀನಿ ಅಲ್ವಾ, ಇದ್ಮೇಲೆನೆ ಸ್ವಲ್ಪ ಟೊಮೆಟೊ ಕೆಚಪ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಅಮೂಲ್ದು ಬಟರ್ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದು ಹೆಸರು ಕಾಳಿದೆ ಅಲ್ವಾ, ಆ ಹೆಸರು ಕಾಳು ಹಾಕ್ತಾ ಇದ್ದೀನಿ.
ಹೆಸರು ಕಾಳಿಗೆ ಸ್ವಲ್ಪ ಜಿಂಜರ್ ಪೌಡರ್, 1 ಪಿಂಚ್ ಜಿಂಜರ್ ಪೌಡರ್ ಹಾಕ್ತಾ ಇದ್ದೀನಿ. ಅಮೂಲ್ದು ಜಿಂಜರ್ ಪೌಡರ್, ಇದು ಆರ್ಗ್ಯಾನಿಕ್ ಜಿಂಜರ್ ಪೌಡರ್. ಸ್ವಲ್ಪ ಅಮೂಲ್ದೇನೆ ಅರಿಶಿನ ಪೌಡರ್, ಟರ್ಮರಿಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಒನ್ ಪಿಂಚ್. ಹೆಸರು ಕಾಳು ಬಾಯ್ಲ್ ಮಾಡುವಾಗನೇ ನಾವು ಉಪ್ಪು ಹಾಕಿದೀವಿ, ಅದಕ್ಕೆ ಈಗ ಉಪ್ಪು ಹಾಕೋದು ಬೇಡ. ಇದು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ನಮ್ದು ಇದು ಹಾಲ್ ಕರ್ಡಲ್ ಆಗಿದೆ. ಇದಕ್ಕೆ ನಾವು ಲೆಮನ್ ಜ್ಯೂಸ್ ಹಾಕಿದೀವಿ ಅಲ್ವಾ, ಅದಕ್ಕೆ ನೋಡಿ ನೀವು ನೋಡ್ಬೋದು ಇದು ಕರ್ಡಲ್ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡೋಣ ಹಾಲಿಂದು. ನಮ್ದು ಹೆಸರು ಕಾಳು ಫ್ರೈ ಆಗಿದೆ, ಇದನ್ನು ನಾವು ಆಫ್ ಮಾಡಿಬಿಡೋಣ. ಈಗ ಈ ಹೆಸರು ಕಾಳು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಮ್ದು ಹೆಸರು ಕಾಳು ರೆಡಿ ಆಗಿದೆ, ನಮ್ದು ಹಾಲು ರೆಡಿ ಆಗಿದೆ. ಈಗ ಈ ಕರ್ಡಲ್ ಹಾಲ್ಗೆ ನಾವು ಸೋಸ್ಬೇಕು, ಅದಕ್ಕೆ ಸೋಸ್ತಾ ಇದ್ದೀನಿ. ನೋಡಿ, ನಮ್ದು ಇದು ಹಾಲಿಂದು ಛೇನ ರೆಡಿ ಆಗಿದೆ. ಇದು ಅಮೂಲ್ ಮಿಲ್ಕ್ ಇಂದ ಮಾಡಿದ್ದೀನಿ, ಗೋಲ್ಡ್ ಮಿಲ್ಕ್ ಇಂದ. ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಎಲ್ಲ ನೀರು ಆಚೆ ತೆಗಿಬೇಕು. ಈಗ ಈ ಛೇನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈ ಅಮೂಲ್ ಮಿಲ್ಕ್ದು ನಾವು ಛೇನ ಮಾಡಿದಿರೋದು, ಇದು ನೀರಿದೆ ಅಲ್ವಾ, ಅದನ್ನು ತುಂಬಾ ಹೆಲ್ತಿ ಇರತ್ತೆ. ನೀವು ಬೇಕಂದ್ರೆ ವೆಜಿಟೇಬಲ್ಸ್ಗೆ, ಇಲ್ಲಾಂದ್ರೆ ನಾವು ಗೋಧಿ ಹಿಟ್ಟು ಕಳಿಸ್ತೀವಿ ಅಲ್ವಾ, ಅದಕ್ಕೆ ಯೂಸ್ ಮಾಡಿದ್ರೆ ಅದು ತುಂಬಾ ಸಾಫ್ಟ್ ಇರುತ್ತೆ. ಇದು ನಾನು ಸೈಡ್ಗೆ ಇಟ್ಬಿಡ್ತೀನಿ. ನೋಡಿ, ಇದು ಬ್ರೆಡ್ ಇದೆ ಅಲ್ವಾ, ಇದ್ರ ಮೇಲೆ ನಾನು ಸ್ವಲ್ಪ ಈ ಛೇನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ, ಟೊಮೆಟೊ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಫ್ರೈ ಮಾಡಿರೋದು ಹೆಸರು ಕಾಳಿದೆ ಅಲ್ವಾ, ಅದು ಸ್ಪ್ರೆಡ್ ಮಾಡಬೇಕು. ಮೇಲಿಂದ ಸ್ವಲ್ಪ ನಮ್ದು ಚಟ್ನಿ,
ನೀವು ಬೇಕಂದ್ರೆ ಇದ್ ಮೇಲೆ ಈರುಳ್ಳಿನೂ ಹಾಕ್ಬೋದು, ಬಟ್ ಇವತ್ತು ನಾನು ಜೇನ್ ಪ್ರಕಾರ ಮಾಡ್ತಾ ಇದ್ದೀನಿ. ಜೇನ್ ಅವರು ಈರುಳ್ಳಿ ತಿನ್ನಲ್ಲ, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಈಗ ಇನ್ನ ಒಂದು 1.5 ಪೀಸ್ ತಗೊಳ್ತಾ ಇದ್ದೀನಿ. ಇದ್ಮೇಲೆ ಟೊಮೆಟೊ ಕೆಚಪ್ ಸ್ಪ್ರೆಡ್ ಮಾಡಬೇಕು. ಈಗ ಇದು ಕವರ್ ಮಾಡಬೇಕು. ನೀವು ಬೇಕಂದ್ರೆ ಈಗ ಇದು ಹಿಂಗೆ ತಿನ್ಬೋದು. ನಾನು ಇದು ಗ್ರಿಲ್ ಮಾಡ್ತಾ ಇದ್ದೀನಿ. ಗ್ರಿಲ್ ಮಾಡೋಕ್ಕೆ ನಾನು ಒಂದು ತವಾ ಇಡ್ತಾ ಇದ್ದೀನಿ. ಲಕ್ಷ್ಮಿ ಝಾನ್ಸಿ ಭಟ್, ಸೂಪರ್. ಥ್ಯಾಂಕ್ ಯು ಮ್ಯಾಮ್. ತವಾ ಬಿಸಿ ಆಗ್ತಾ ಇದೆ, ಅಲ್ಲಿ ತನಕ ನಾವು ಡಿಪ್ ರೆಡಿ ಮಾಡೋಣ. ಡಿಪ್ಗೋಸ್ಕರ ಒಂದು ಬೌಲ್ ತಗೊಳ್ತಾ ಇದ್ದೀನಿ. ಆ ಬೌಲ್ಗೆ ಅಮೂಲ್ ಮಸ್ತಿ ಕರ್ಡ್ ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರ್ಡ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಟ್ನಿ, ಇದು ಹೆಲ್ದಿ ವಜನ್ ಕೊಡಕ್ಕೆ ಪಾಲಕ್ ಪ್ಯೂರಿ, ಸ್ಪಿನಚ್ ಪ್ಯೂರಿ ಹಾಕ್ತಾ ಇದ್ದೀನಿ. ಇದು ಎಲ್ಲ ಮಿಕ್ಸ್ ಮಾಡಬೇಕು. ನಮ್ದು ಪಾಲಕ್ದು ಪ್ಯೂರಿದು ಡಿಪ್ ರೆಡಿ ಆಗಿದೆ ನೋಡಿ. ತವಾ ಬಿಸಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಈ ಬ್ರೆಡ್ ಇಕ್ಬೇಕು. ಸ್ವಲ್ಪ ಪ್ರೆಸ್ ಮಾಡಬೇಕು. ಗ್ಯಾಸ್ ಫ್ಲೇಮ್ ಜೋರಾಗಿ ಇಡಬಾರ್ದು, ಸಿಮ್ ಅಲ್ಲಿ ಇಡಬೇಕು. ಇದು ಮಕ್ಕಳು ದೊಡ್ಡವ್ರಿಗೆ ತುಂಬಾ ಹೆಲ್ತಿ ರೆಸಿಪಿ. ಯಾರ್ಯಾರ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ಕಾಳುಗಳು ತಿನ್ನಲ್ಲ, ಅವರು ಆರಾಮಾಗಿ ಸ್ಯಾಂಡ್ವಿಚ್ ತಿಂತಾರೆ. ನೋಡಿ, ಇದು ರೋಸ್ಟ್ ಆಗಿದೆ. ಹ್ಞೂ ಆಂಟಿ, ನಮ್ ಕಡೆ ಇನ್ನು ಮಳೆ ಬರ್ತಾ ಇದೆ, ಅದಕ್ಕೆ ಇದು ಗ್ರಿಲ್ ಮಾಡ್ಕೊಂಡು ಬಿಸಿ ಬಿಸಿ ತಿನ್ಬೋದು.
ನೋಡಿ ಎರಡು ಕಡೆಯಿಂದ ಇದು ರೋಸ್ಟ್ ಆಗಿದೆ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಕಟ್ ಮಾಡ್ಬೋದು. ನಾನು ಟ್ರಯಾಂಗಲ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಈಗ ಸರ್ವ್ ಮಾಡೋಕ್ಕೆ ಒಂದು ಟ್ರೇ, ಒಂದು ಪ್ಲೇಟ್, ಸ್ವಲ್ಪ ಕಾಳು ಸೈಡ್ಗೆ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅಮೂಲ್ದು ಕರ್ಡ್ ಮತ್ತೆ ಈ ಸ್ಯಾಂಡ್ವಿಚ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು. ಈ ಸ್ಯಾಂಡ್ವಿಚ್ ಜೊತೆಗೆ ಈ ಡಿಪ್ ರೆಡಿ ಮಾಡಿದ್ದೀನಿ. ಪಾಲಕ್ ಪ್ಯೂರಿ ಹಾಕ್ಬಿಟ್ಟು ಆ ಡಿಪ್ ಜೊತೆಗೆ ಸ್ಯಾಂಡ್ವಿಚ್ ತಿನ್ಬೇಕು. ನೋಡಿ, ನಮ್ದು ಹೆಸರು ಕಾಳಿಂದು ಸ್ಯಾಂಡ್ವಿಚ್ ರೆಡಿ ಆಗಿದೆ. ಜೊತೆಗೆ ಕ್ರೀಮಿ ಡಿಪ್ಪು ರೆಡಿ ಇದೆ. ನೀವು ಲಾಸ್ಟ್ ಲುಕ್ ನೋಡ್ಬೋದು.